ಏ ಮಂಜ, ತೆಗಿಯೋ ಬಾಗ್ಲನ್ನ. ಒಳ್ಳೆ ಮಾತಲ್ಲಿ ಹೇಳ್ತಾ ಇದೀನಿ. ಬಾಮೈದ ಡಬ್ಬ ನನ್ ಮಗನೆ ಕೂಗ್ತಾರ, ಕೇಳಿಸ್ತಲ್ವೇನೋ? ತೆಗಿಯೋ ಬಾಗ್ಲನ್ನ. ಬಾಮೈದ, ನೀನ್ ಇವಾಗ ರೂಮಲ್ಲೇ ಲಾಕು. ಇನ್ನೇನ್ ಸ್ವಲ್ಪ ಹೊತ್ತು ಅಕ್ಕ ಬಂದ್ ಬರ್ತಾಳೆ, ವೆಯ್ಟ್ ಮಾಡಮ್ಮ. ಅಲ್ಲಿವರೆಗೂ ಆಲ್ ದ ಬೆಸ್ಟ್. ಇವತ್ ನೀನ್ ಸುಮ್ನೆ ಬಿಡಲ್ಲ ಕಣ ನಾನು. ಲೇ, ನನ್ ಮಾತ್ ಕೇಳೋ, ಬಾಗ್ಲು ತೆಗಿಯೋ. ಹೇಳದ್ ಅರ್ಥ ಮಾಡ್ಕೊಳ್ಳೋ, ಬಾಗ್ಲು ತೆಗಿಯೋ. ಸದ್ಯ ಬೆಳಕಿಲ್ಲ ಹಿಡಿತೀನಿ ನೀನು. ನಾನು ಅಂದ್ಕೊಂಡಂಗಲ್ಲ, ನನ್ನ ಡೀಲು ಮರ್ತಿದ್ಯಾ? ಅದೇ ನಾನು ಆಗ್ಲೇ ಹೇಳಿದ್ನಲ್ಲ ಅಮೂಲ್ ಬೇಬಿ, ನೀನ್ ನನ್ನವನಲ್ಲ ಅಂದಮೇಲೆ ನೀನ್ ಕೊಟ್ಟಿರೋ ಗಿಫ್ಟ್ಗಳಾಗ್ಲಿ, ನಿನ್ ನೆನಪುಗಳಾಗ್ಲಿ ಯಾವುದು ನನ್ನ ಹತ್ರ ಇರಬಾರ್ದು. ಇನ್ ಯಾವತ್ತೂ ನಿನ್ಗೆ ಸತ್ಯ ಕಾಣಿಸ್ಕೊಳ್ಳಲ್ಲ. ನನ್ಗೆ ಒಳ್ಳೇದಾಗ್ಲಿ. ಸತ್ಯ? ಏ ಅಮೂಲ್ ಬೇಬಿ, ಇನ್ನೊಂದ್ ಸತಿ ನನ್ನ ಹೆಸರು ಕರೆದ್ರೆ ಮದ್ವೆ ನಿಲ್ಸಿ ಕಿತ್ತಾಕೊಂಡು ಹೋಗ್ಬಿಡ್ತೀನಿ. ಅಂದ್ರೆ ಇದೆಲ್ಲ ಸತ್ಯ ಮಾಡಿರೋ ಪ್ಲಾನು. ಈ ಮದುವೆ ನನಗೆ ಮಾತ್ರ ಇಷ್ಟ ಇಲ್ಲ, ಅವಳಿಗೆ ಇಷ್ಟ ಇದೆ. ಇಷ್ಟೊಂದೆಲ್ಲ ಡ್ರಾಮಾ ಮಾಡಿ ನಮ್ಮಪ್ಪನ ಮುಂದೆ ಇಟ್ಕೊಂಡು ನನ್ನ ಮದುವೆ ಆಗಿ ನನ್ನ ಟ್ರ್ಯಾಪ್ ಮಾಡಿದ್ಲು. ಏಯ್ ಬಾಮೈದ, ತೆಗಿಯೋ ಬಾಗ್ಲು. ಹೇಳ್ತಾ ಇದ್ದೀನಿ, ಸುಮ್ಮನೆ ಬಾಗ್ಲು ತೆಗಿ. ಇಲ್ಲ, ಸಾಧ್ಯನೇ ಇಲ್ಲ. ನನ್ನ ಈ ಸ್ಥಿತಿಗೆ ತಂದಲ್ಲ, ಆ ಸತ್ಯ ಈ ಮನೇಲಿ ಹೇಗೆ ನೆಮ್ಮದಿ ಆಗಿರ್ತಾಳೆ ಅಂತ ನಾನು ನೋಡ್ತೀನಿ. ಏಯ್ ಬಾಮೈದ, ಇವತ್ತು ನಿನ್ನ ಸುಮ್ಮನೆ ಬಿಡಲ್ಲ. ತೆಗಿಯೋ ಬಾಗ್ಲಿನ, ಸತ್ತೇ ನೀನು. ಏಯ್ ಅಣ್ಣ, ನಾನೊಂದು ಮಾತು ಹೇಳ್ತೀನಿ, ನೀನು ತಪ್ಪಲಿಕೋಬಾರ್ದು, ಹಾಗೆ ಬೇಜಾರು ಆಗಬಾರ್ದು. ಅದಕ್ಕೆ ಯಾಕೋ ಇಷ್ಟೊಂದು ಪೀಠಿಗೆ? ಅದೇನು ಅಂತ ಹೇಳು. ನಾವು ಕಾರ್ತಿಕ್ ವಿಚಾರದಲ್ಲಿ ತಪ್ಪಾಗಿ ನಡ್ಕೊಂಡ್ವಿ ಅನಿಸ್ತಾ ಇದೆ. ತಪ್ಪ? ಅದೇನು ಹೇಳಬೇಕು ಅಂತಿದೆಯೋ ಸರಿಯಾಗಿ ಹೇಳೋ. ಕಾರ್ತಿಕ್ ಸತ್ಯನ ಮನಸ್ಫೂರ್ತಿ ಇಷ್ಟಪಟ್ಟಿಲ್ಲ ಅನ್ಸುತ್ತೆ ಅಣ್ಣ. ಎಲ್ಲರ ನೋಟಕ್ಕೆ ಬರೀ ಮದುವೆ ಆಗಿದ್ದಾನೆ ಅಷ್ಟೇ. ನಾವು ದುಡುಕ್ಬಿಟ್ವೇನೋ, ನಾವೇ ನಮ್ಮ ಕೈಯಾರೆ ಅವನ ಲೈಫ್ನ ಹಾಳು ಮಾಡಿಬಿಟ್ವೇನೋ ಅಂತ ನಾನು ಫೀಲ್ ಆಗ್ತಾ ಇದೆ. ಲಕ್ಷ್ಮಣ, ಅವನು ಪ್ರೀತಿಸಿದ್ದು ದಿವಿಳನ್ನು. ಈಗ ನಾವು ಸತ್ಯನ ಜೊತೆ ಮದುವೆ ಮಾಡಿದ್ದೀವಿ. ಮನಸ್ಸಿಗೆ ಸ್ವಲ್ಪ ಕಷ್ಟ ಆಗೋದಿಲ್ವಾ? ವಾಸ್ತವವನ್ನು ಒಪ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ಬೇಕು ಲಕ್ಷ್ಮಣ. ಅಂದರೆ ಇದೆಲ್ಲ ಸರಿ ಹೋಗುತ್ತೆ ಅನ್ಸುತ್ತಣ್ಣ. ಲಕ್ಷ್ಮಣ, ಮಗು ಈಗ ತಾನೇ ಹುಟ್ಟಿದೆ, ಅದು ಎದ್ದು ಓಡಾಡಬೇಕು ಅಂದರೆ ಆಗುತ್ತಾ? ಅದಕ್ಕೆ ನಾವು ಸ್ವಲ್ಪ ಟೈಮ್ ಕೊಡಬೇಕು. ಸ್ವಲ್ಪ ದಿವಸ ಆದಮೇಲೆ ಕೂತ್ಕೊಳ್ಳುತ್ತೆ, ಆಮೇಲೆ ನಿಂತ್ಕೊಳ್ಳುತ್ತೆ, ಆಮೇಲೆ ಓಡಾಡುತ್ತೆ. ಸತ್ಯ ಕಾರ್ತಿಕ್ ಮದುವೆ ಈಗ ತಾನೇ ಮುಗಿದಿದೆ. ಈಗ ತಾನೇ ಅವರಿಬ್ಬರ ದಾಂಪತ್ಯ ಪ್ರಾರಂಭವಾಗಿದೆ. ಮುಂದೆ ಅವರಿಬ್ಬರು ಖಂಡಿತ ಚೆನ್ನಾಗಿರ್ತಾರೆ ಅನ್ನೋದು ನನಗೆ ನಂಬಿಕೆ ಇದೆ. ಆದರೆ ಅವರು ಒಬ್ಬರನ್ನೊಬ್ಬರು ಅರ್ಥಕೊಂಡು ಬಾಳೋದಕ್ಕೆ ನಾವು ಸ್ವಲ್ಪ ಟೈಮ್ ಕೊಡಬೇಕು ಅಷ್ಟೇ.
ನಿನಗಿಷ್ಟು ಧೈರ್ಯ ಇದೆ ಅಂತ ಅಂದಮೇಲೆ ನನಗೂ ಸ್ವಲ್ಪ ಧೈರ್ಯ ಬರ್ತಾ ಇದೆ. ಆದರೆ ಅಣ್ಣ, ಅದಕ್ಕೆ ಈ ಮದುವೆನ ಒಪ್ಕೊಂಡೇ ಇಲ್ವಲ್ಲ? ಅದೊಂದೇ ಕಣ ನನಗೆ ಚಿಂತೆ ಆಗಿರೋದು. ಸೀತಾ ಸುಲಭವಾಗಿ ಜಗ್ಗೋಳಲ್ಲ. ಅದರಲ್ಲೂ ಸತ್ಯನ ಕಂಡ್ರೆ ಮೊದಲಿಂದನೂ ಅವಳಿಗೆ ಆಗೋದೇ ಇಲ್ಲ. ಈಗ ನೋಡಿದ್ರೆ ಅವಳೇ ಸೊಸೆಯಾಗಿ ಬಂದಿದ್ದಾಳೆ. ಅದನ್ನು ಒಪ್ಕೊಳ್ಳೋದು ಸೀತಾನಿಗೆ ಸ್ವಲ್ಪ ಕಷ್ಟನೇ. ಮದುವೆ ಆದಾಗಿನಿಂದ ಅದಕ್ಕೆ ಮುಖದಲ್ಲಿ ನಗುನೇ ಕಾಣಿಸ್ತಾ ಇಲ್ಲ. ಯಾವಾಗಲೂ ಸಿಟ್ ಮಾಡ್ತಾ ಇರ್ತಾರೆ. ಅವಳು ಬಾಂಬನ್ನು ಕಂಕಳಲ್ಲೇ ಇಟ್ಕೊಂಡು ಓಡಾಡ್ತಿದ್ದಾಳೆ. ಅದು ಯಾವಾಗ ಢಮಾರ್ ಅನ್ನೋತ್ರ ಗೊತ್ತಿಲ್ಲ. ಸತ್ಯ ಕಾರ್ತೀಕು ಸರಿ ಹೋಗ್ಬೋದು ಲಕ್ಷ್ಮಣ, ಆದರೆ ನಮ್ಮ ಸೀತಾ ಅದೊಂದೇ ನನಗೆ ಭಯ. ಚಿಕ್ಕಪ್ಪ, ನೀವಿಲ್ಲಿದ್ದೀರಾ? ಎಲ್ಲ ಮುಗೀತು. ತಪ್ಪಾಗಿ ತಿಳ್ಕೊಬೇಡಿ, ಎಲ್ಲ ಕೆಲಸನೂ ಸರಿಯಾಗಿ ಮಾಡಿದ್ದೀನಿ ಅಂತ ಹೇಳ್ದೆ ಅಷ್ಟೇ. ಡೆಕೋರೇಷನ್ ಎಲ್ಲ ಕರೆಕ್ಟಾಗಿ ಆಗಿಲ್ಲ ಅಂತ ಗೊತ್ತಾದರೆ ಗೊತ್ತಲ್ಲ? ಗೊತ್ತು ಚಿಕ್ಕಪ್ಪ, ನೀವು ಹೇಳಿರೋ ಎಲ್ಲ ಕೆಲಸನೂ ಮಾಡಿದ್ದೀನಿ. ಆದರೆ ನೀವು ಹೇಳ್ದೇ ಇರೋ ಇನ್ನೊಂದು ಕೆಲಸನೂ ಮಾಡಿಬಿಟ್ಟಿದ್ದೀನಿ. ಏನಾದರೂ ಅಡ್ವರ್ಟ್ ಮಾಡಿಬಿಟ್ಟಿಯಾ ಹೇಗಪ್ಪ? ನೀವು ರಾಂಗ್ ಆಗಬೇಡಿ. ನೀವು ಹೊಡೆಯೋ ಅಂಥದ್ದೆಲ್ಲ ಏನೂ ಇಲ್ಲ. ಮತ್ತೇನು? ಬಾಮೈದ ಪ್ರಸ್ತುತ ರೂಮಲ್ಲಿ ಮಲಗದೇ ಇಲ್ಲ ಅಂದ. ಚಾಪೆ ಪಿಲ್ಲೋ ತಗೊಂಡು ಆಚೆ ಎಲ್ಲಾದ್ರೂ ಮಲ್ಕೋತೀನಿ ಅಂತ ರೂಮಿಂದ ಆಚೆ ಬಂದ್ಬಿಟ್ಟ. ಆಮೇಲೆ ಅದಕ್ಕೆ ನಾನೇನು ಮಾಡಿದೆ ಗೊತ್ತಾ? ಅವನು ಒಳಗಡೆ ಹೋಗ್ತಿದ್ದಂಗೆ ನನ್ನ ಡೋರ್ನ ಲಾಕ್ ಮಾಡ್ಬಿಟ್ಟೆ. ಅಪ್ಪ, ಸತ್ಯನು ಬಾಮೈದನು ಒಳಗಡೆ ಲಾಕ್ ಆಗಿದ್ದಾರೆ. ಈಗ ಜೀವನದಲ್ಲಿ ಒಂದು ಒಳ್ಳೆ ಕೆಲಸ ಮಾಡಿದೆ ಅಂತಂದರೆ ಇದೆ. ಇಲ್ಲಿ ನೋಡು, ಇಡೀ ರಾತ್ರಿ ಅವ್ರ ರೂಮ್ ಮುಂದೆನೇ ಇರ್ಬೇಕು ನೀನು. ಅವರು ಹೊರಗೆ ಬರ್ದಿರೋ ಹಾಗೆ ನೋಡ್ಕೋಬೇಕು. ಅಣ್ಣ ನೋಡಿ. ಸರಿ ನಡೆ. ಅಲ್ಲ, ನಾನೇನು ಅವ್ನು ಫಸ್ಟ್ ನೈಟ್ ಅದು ಸೆಕ್ಯೂರಿಟಿ ಗಾರ್ಡಾ? ಅಲ್ಲ, ಇದೊಳ್ಳೆ ಕತೆ ಆಯ್ತಲ್ಲ. ಸಿಂಹದ ಬೋನ್ಗೆ ಮೊಲನ ಕಳಿಸಿ ಆಚೆ ಬರ್ದಾಗ ನೋಡ್ಕೊ ಅಂದರೆ ಮಲದ ಕತೆ ಏನಾಗಬೇಡ. ಇವರೆಲ್ಲ ಅಲ್ಲೇನೋ ಆಗ್ಬಿಡುತ್ತೆ ಅನ್ನೋ ಭ್ರಮೇಲಿದ್ದಾರೆ. ಪಾಪ ಅಲ್ಲೇನೂ ಆಗಲ್ಲ. ನನ್ನ ಬಾಮೈದ ಇಡೀ ರಾತ್ರಿ ಜೀವನ ಕೈಯಲ್ಲಿ ಹಿಡ್ಕೊಂಡು ಹೊರಗಡೆ ಬಂದರೆ ಅದೇ ನನ್ನ ಪುಣ್ಯ. ಲೋ ಬಾಮೈದ, ಏನೋ ಅಣ್ಣ, ಹೀಗೆ ಶಾಕಾಗಿ ನಿಂತ್ಬಿಟ್ಟಿದ್ಯಾ? ಯಾಕೇನಾಯ್ತು? ಏನಿಲ್ಲ. ಮತ್ತೆ ಯಾಕೆ ಮುಖ ಹೀಗೆ ಇಟ್ಕೊಂಡಿದ್ಯಾ? ಸ್ವಲ್ಪ ಸ್ಮೈಲ್ ಮಾಡು. ಸತ್ಯ, ನಾನು ಹಿಂಗೆ ಹೇಳಿದ್ದೆಲ್ಲ ನೆನಪಿದೆ ಅಲ್ವಾ? ನಿಮ್ಮಿಬ್ರಿಗೂ ಒಳ್ಳೇದಾಗಲಿ. ಕಾರ್ತಿ, ಒಳಗಡೆ ಕರ್ಕೊಂಡು ಹೋಗು. ಸತ್ಯ, ನೀನೇ ಹೋಗಮ್ಮ.
ಚಿಕ್ಕಿ ಏಯ್ ಹೇಳು. ಬೇಬಿ ಸರ್ಪ್ರೈಸ್ ರೆಡಿನಾ? ಇನ್ನೂ ಒಂದು ಸರ್ಪ್ರೈಸಾ? ರೆಡಿ ಬಾಲ. 3, 2, 1. ಹೇಗಿದೆ ಬೇಬಿ ಅರೇಂಜ್ಮೆಂಟ್ಸು? ಇದು ನಮ್ಮ ರೂಮ, ನನಗೋಸ್ಕರ ಅರೇಂಜ್ ಮಾಡಿದ. ಥ್ಯಾಂಕ್ ಯು ಸೋ ಮಚ್. ನಿನಗೋಸ್ಕರನೇ ಈ ಅರೇಂಜ್ಮೆಂಟ್ಸ್. ಬಟ್ ನನಗಿದ್ರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ. ನೀನು ಕೇಳಿದ್ಯಲ್ಲ, ಅದು ನನ್ನ ಹೆಂಡತಿ ಕೇಳಿದ್ಲಲ್ಲ ಅಂತ ಈ ಅರೇಂಜ್ಮೆಂಟ್ಸ್ ಮಾಡಿರೋದು. ಐ ಲವ್ ಯು ಬಾಲ, ಐ ಲವ್ ಯು ಸೋ ಮಚ್. ನಿನಗೆ ಸರ್ಪ್ರೈಸ್ ಇಷ್ಟ ಆಯ್ತಾ? ಬರೀ ಇಷ್ಟನಾ? ತುಂಬಾ ಇಷ್ಟ ಆಯ್ತು. ನಾವು ಈ ರೆಸಾರ್ಟಿಗೆ ಬಂದಾಗ ರೆಸಾರ್ಟ್ ಸೂಪರ್ ಆಗಿದೆ, ರೂಮ್ಸ್ ಏನಪ್ಪ ಇಷ್ಟು ಆವ್ರೇಜ್ ಆಗಿದೆ ಅಂತ ಅನ್ಕೊಂಡೆ. ಆದ್ರೆ ಈ ಆವ್ರೇಜ್ ಆಗಿರೋ ರೂಮ್ನ ಇಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ಯಾ ಅಂದ್ರೆ ಇದ್ರಲ್ಲೇ ಗೊತ್ತಾಗುತ್ತೆ ನಿನಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ. ಥ್ಯಾಂಕ್ ಯು ಬಾಲ, ಥ್ಯಾಂಕ್ ಯು ಸೋ ಮಚ್. ಬೇಬಿ ಖುಷಿನಾ? ಯಾಕೆ ಹಾಗೆ ನೋಡ್ತಿದ್ಯಾ? ಆಗ್ಲೇ ನಾನು ಫಸ್ಟ್ ನೈಟ್ ಇಲ್ಲೇ ಆಗಬೇಕು ಅಂತ ಹೇಳಿದ್ನಲ್ಲ,
ಅದಕ್ಕೆ ಈ ಅರೇಂಜ್ಮೆಂಟ್ಸಾ? ಅದು ನಿನ್ನ ಕನಸು ಅಂತ ನೀನೇ ಹೇಳಿದ್ಯಲ್ಲ. ಅದಕ್ಕೆ ಈ ಅರೇಂಜ್ಮೆಂಟ್ಸ್ ಮಾಡಿದ್ಯಾ? ಹೌದು ದಿವ್ಯಾ, ಇನ್ಮೇಲೆ ನಿನ್ನ ಪ್ರತಿ ಕನಸು ನನ್ನ ಕನಸಾಗಿರುತ್ತೆ. ನಿನ್ನ ಕನಸನ್ನ ನನಸು ಮಾಡೋದು ನನ್ನ ಕರ್ತವ್ಯ. ಅಷ್ಟು ಪ್ರೀತಿ ಮಾಡ್ತೀನಿ ದಿವ್ಯಾ. ಯಾಕೆ ಬೇಬಿ ಕಣ್ಣೀರು? ಇದು ಕಣ್ಣೀರಲ್ಲ ಬಾಲ, ಆನಂದ ಬಾಷ್ಪ. ಅರೆ, ಇಷ್ಟು ದಿನ ಒಂದು ಮುತ್ತು ಕೊಡು ಅಂದ್ರೆ ಸತಾಯಿಸ್ತಿದ್ದೆ. ನಾನೇ ಕೊಡಕ್ ಬಂದ್ರು ದೂರ ಓಡೋಗ್ತಿದ್ದೆ. ಇವಾಗ ನಾನು ಏನು ಮೇಲೆ ಅಂದೆ? ದಿವ್ಯನ್ನ ಮದುವೆ ಮನೆಯಿಂದ ಓಡಿಸಿ ಅವಳ ಜಾಗದಲ್ಲಿ ನೀನ್ ಕೂತ್ಕೊಂಡು ನನ್ ಕೈ ತಾಳಿ ಕಟ್ಟಿಸ್ಕೊಂಡು ಫಸ್ಟ್ ನೈಟ್ ಅಂತ ಇಲ್ಲಿ ಬಂದು ಕೂತಿದ್ಯಲ್ವಾ? ಸ್ವಲ್ಪನೂ ನಾಚಿಕೆ ಮಾನ ಮರ್ಯಾದೆ ಇಲ್ವಾ ನಿನ್ಗೆ? ದಿವ್ಯನ್ನ ನಾನು ಎಷ್ಟು ಪ್ರೀತಿಸ್ತಾ ಇದ್ದೆ. ಅವಳನ್ನೇ ನನ್ನ ಲೈಫ್ ಪಾರ್ಟ್ನರ್ ಆಗಿ ಪಡಿಬೇಕು ಅಂತ ನಾನು ಎಷ್ಟು ಕನ್ಸು ಕಟ್ಕೊಂಡಿದ್ದೆ. ಆದ್ರೆ ನೀನು ಆ ಕನ್ಸುಗಳನ್ನೆಲ್ಲ ಹಾಳು ಮಾಡ್ಬಿಟ್ಟೆ. ನನ್ನ ಜೀವನಕ್ಕೆ ಕೊಳ್ಳಿ ಇಟ್ಬಿಟ್ಟೆ. ಇವಾಗ ನೋಡು ನಾಚಿಕೆ ಬಿಟ್ಟು ಇಲ್ಲಿ ಬಂದು ಕೂತಿದ್ಯಾ. ಮುಖ ನೋಡ್ತಿದ್ರೆ ನನಗೆ ಮೈಯೆಲ್ಲ ಉರಿತಾ ಇದೆ. ಏನ್ ಹೇಳ್ದೆ ನಮ್ಮ ಅಪ್ಪಗೆ ನೀನು? ಅವ್ರು ಯಾಕೆ ನನ್ನ ನಿನ್ ಜೊತೆ ಮದುವೆ ಮಾಡಿಸಿದ್ರು? ಓ, ಅಪ್ಪನ್ ತಲೆ ಕೆಡಿಸಿ ಅವ್ರ ಜೊತೆ ಏನಾದ್ರು ಡೀಲ್ ಮಾಡ್ಕೊಂಡ್ಬಿಟ್ಯಾ ಹೇಗೆ? ನೀನ್ ಮಾಡ್ಕೊಂಡಿರ್ತೀಯ ಬಿಡು. ನಮ್ಮಪ್ಪ ಹೇಳಿದ್ರು ಅಂತ ಒಂದೇ ಒಂದು ಕಾರಣಕ್ಕೆ ನಿನ್ ಕುತ್ತಿಗೆಗೆ ತಾಳಿ ಕಟ್ದೆ. ಇಲ್ಲಾಂದ್ರೆ ಸತ್ತು ನಿನ್ನ ಮದ್ವೆ ಆಗ್ತಾ ಇರ್ಲಿಲ್ಲ. ಆದ್ರೆ ಒಂದ್ ವಿಷಯ ತಿಳ್ಕೊ, ನಾನ್ ನಿನ್ಗೆ ಯಾವತ್ತು ಗಂಡ ಆಗ್ಲಿ, ನೀ ನನ್ಗೆ ಯಾವತ್ತು ಹೆಂಡತಿ ಆಗ್ಲಿ ಆಗಕ್ ಸಾಧ್ಯನೇ ಇಲ್ಲ. ಬರೀ ಒಂದು ತಾಳಿ ನಮ್ಮ ಸಂಬಂಧನ ನಿರ್ಧಾರ ಮಾಡಕ್ಕೆ ಸಾಧ್ಯ ಇಲ್ಲ.
ಪಾಪ ದಿವ್ಯಾ, ಸ್ವಂತ ಅಕ್ಕನ್ನೇ ಬಿಡ್ಲಿಲ್ವಾ ನೀನು? ಅವಳು ಎಲ್ಲಿದ್ದಾಳೋ, ಏನ್ ಮಾಡ್ತಾ ಇದ್ದಾಳೋ ಅಂತ ಸ್ವಲ್ಪ ಆದ್ರೂ ಯೋಚನೆ ಆದ್ರೂ ಇದೆಯಾ ನಿನ್ಗೆ? ಹೀಗ್ ದಿಮ್ ಅಂತ ರೆಡಿ ಆಗಿ ಬಂದು ಕೂತಿದ್ಯಲ್ಲ. ಸಾಕು